ಟ್ರೇಲರ್ ಏನೋ ಸಖತ್ತಾಗಿದೆ. ಪಿಕ್ಚರ್ ಯಾವ ರೀತಿ ಇರುತ್ತೆ ಅಂತ ಕಾದು ನೋಡಬೇಕಾಗಿದೆ. ಎಸ್, ಟ್ರೇಲರ್ ಅಂತ ಯಾವ್ದ್ರ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಿರೋದು. ಸೊ ಇವತ್ತಿನ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಸರ್ ಅವರು ಅಶ್ವಿನಿ ಅವರ ಮೇಲೆ ತುಂಬಾ ಗರಂ ಆಗಿದ್ದಾರೆ. ಸೊ ಈ ರೀತಿ ಪ್ರೋಮೋ ಬಂದಿದೆ. ಬಟ್ ಪ್ರೋಮೋದಲ್ಲಿರೋದು ಎಪಿಸೋಡ್ ಅಲ್ಲಿ ಇರುತ್ತಾ ಅಂದ್ರೆ ಜಾಸ್ತಿ ಇರುತ್ತಾ ಅಥವಾ ಇಷ್ಟೇ ಇರುತ್ತಾ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಪ್ರೋಮೋದಲ್ಲಿ ತೋರಿಸೋದು ಬೇರೆ, ಎಪಿಸೋಡ್ ಅಲ್ಲಿ ಇರೋದೇ ಬೇರೆ ಆಗಿರೋ ತರ ಆಗ್ಬಿಟ್ಟಿದೆ ಈ ಒಂದು ಸೀಸನ್ 12ರಲ್ಲಿ. ಸೊ ಹಾಗಾಗಿ ಸ್ವಲ್ಪ ಡೌಟ್ ಇದೆ ನನಗೂ ಕೂಡ. ಸೊ ಆದ್ರೂ ಈ ಒಂದು ಪ್ರೋಮೋದಲ್ಲಿ ಸಖತ್ತಾಗಿ ಅಶ್ವಿನ್ ಮೇಡಮ್ ಅವರಿಗೆ ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೇಳ್ಬೋದು ನಮ್ಮ ಸುದೀಪ್ ಸರ್ ಅವರು. ಸೊ ಇಲ್ಲಿ ಏಕವಚನ 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 ಅನ್ನೋದು ಅಷ್ಟೊಂದು ಇಲ್ಲಿ ಹೈಲೈಟ್ ಆಗಿ ಕಾಣ್ತಾ ಇದೆ ಈ ಒಂದು ಸೀಸನ್ ನಲ್ಲಿ. ಅದು ಅಶ್ವಿನಿ ಗೌಡ ಅವರಿಗೆ ಮಾತ್ರ ಕಾಣ್ತಾ ಇದೆ, ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಶ್ವಿನಿ ಮೇಡಮ್ ಅವರು, ತುಂಬಾ ನನ್ನ ಮೇಲೆ ತೇಜೋವಧೆ ಮಾಡ್ತಾ ಇದ್ದಾರೆ, ನನ್ನ ಮೇಲೆ ತುಂಬಾ ಏಕವಚನ ಪದಗಳನ್ನ ಯೂಸ್ ಮಾಡ್ತಾರೆ ಅಂತ ಸುದೀಪ್ ಸರ್ ಅವರಿಗೆ ಇಲ್ಲಿ ಹೇಳ್ತಿದ್ದಾರೆ. ಸೊ ಸುದೀಪ್ ಸರ್ ಏನ್ ಹೇಳ್ತಾರೆ, ನಿಮಗೆ ರೆಸ್ಪೆಕ್ಟ್ ಬೇಕು ಅಂತಂದ್ರೆ ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವರವರೆಗೂ ಹೋಗಿ ಬನ್ನಿ ಅಂತಾನೆ ನೀವು ಮಾತಾಡಿಸ್ಬೇಕು. ಅವಾಗ ಮಾತ್ರ ನಿಮಗೆ ಹೋಗಿ ಬನ್ನಿ ಅಂತ ಎಲ್ಲರೂ ಕರೀತಾರೆ. ಸೊ ನಿಮ್ ಕಡೆ ತಪ್ಪು ಇಟ್ಕೊಂಡು ಇನ್ನೊಬ್ಬರ ಬಗ್ಗೆ ಇನ್ನೊಬ್ರ ಕಡೆ ಕೈ ಮಾಡಿ ತೋರಿಸ್ಬೇಡಿ ಅಂತ ಇಲ್ಲಿ ಸರಿಯಾಗಿ ಅಶ್ವಿನಿ ಮೇಡಮ್ ಅವರಿಗೆ ಇಲ್ಲಿ ನಮ್ಮ ಸುದೀಪ್ ಸರ್ ಅವರು ಹೇಳ್ತಾ ಇದ್ದಾರೆ. ಸೊ ಇಷ್ಟು ದಿನಗಳಲ್ಲಿ ಇದನ್ನೇ ಎಲ್ಲರೂ ಕೂಡ ಕೇಳ್ತಾ ಇದ್ದದ್ದು. ಸೊ ಹೋದ ಒಂದು ಎಪಿಸೋಡ್ ಅಲ್ಲಿ ರಕ್ಷಿತಾ ಅವರ ಮೇಲೆ ಪಿತ್ತ ನೆತ್ತಿಗೇರಿದ್ದ ಸುದೀಪ್ ಸರ್ ಅವರಿಗೆ ಅಶ್ವಿನಿ ಗೌಡ ಅವ್ರ ಮೇಲೆ ಯಾಕೆ, ಜಾನಿ ಅವ್ರ ಮೇಲೆ ಯಾಕೆ ಪಿತ್ತ ನೆತ್ತಿಗೇರಲಿಲ್ಲ ಅನ್ನೋದು ಎಲ್ಲರ ಒಂದು ಕ್ವಶನ್ ಆಗಿತ್ತು. ಆ ಸಿಚುವೇಶನ್ ಏನಿರ್ತೋ ಅಂತ ಗೊತ್ತಿರಲ್ಲ. ಬಟ್ ಈ ಒಂದು ಪ್ರೋಮೋದಲ್ಲಿ ಸಖತ್ತಾಗಿರುವಂತ ಪ್ರೋಮೋದಲ್ಲಿ ಬೆಳಗ್ಗೆನೆ ಅದು ಡೈರೆಕ್ಟ್ ಆಗಿ ಅಶ್ವಿನಿ ಅವರ ಬಗ್ಗೆ ಮಾತಾಡೋ ಪ್ರೋಮೋನೇ ಬಿಟ್ಟಿದ್ದಾರೆ ಅಂತಂದ್ರೆ ತಿಳ್ಕೊಳ್ಳಿ, ಅಶ್ವಿನಿ ಅವರಿಗೆ ಈ ವಾರ ಅಂದ್ರೆ ಇವತ್ತು ತುಂಬಾ ಸಖತ್ತಾಗಿರುವಂತ ಕ್ಲಾಸ್ ಇರುತ್ತೆ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದೀವಿ. ಸೊ ನಿಮ್ಮ ಒಂದು ಅನಿಸಿಕೆ ಏನ್ ಅನ್ಸುತ್ತೆ? ಸೊ ಇಲ್ಲಿ ಏಕವಚನ ಅನ್ನೋ ಪದ ಬಳಸ್ತಾ ಇದ್ದಾರೆ ಅಂತ ಇಲ್ಲಿ ಕಂಪ್ಲೇಂಟ್ ಅಶ್ವಿನಿ ಮೇಡಮ್ ಅವ್ರದಿಂದ ಮಾತ್ರ ಬರ್ತಾ ಇದೆ ಹೊರತು ಬೇರೆ ಯಾರಿಂದ ಅಲ್ಲಿ ಬರ್ತಾ ಇಲ್ಲ. ಸೊ ಯಾಕಂದ್ರೆ ಕಾಮನ್ ಮಾತಾಡ್ಬೇಕ್ರಿ, ಇಲ್ಲಿ ಅಶ್ವಿನಿ ಅವರೇ ಅಂತಾನೆ ಮಾತಾಡ್ಬೇಕಂದ್ರೆ ಇದು ಯಾವ ಲೆಕ್ಕ? ಅಶ್ವಿನಿ ಬನ್ನಿ ಹೋಗಿ ಇದಂದ್ರೆ ಆಗುತ್ತೆ? ಇಲ್ಲ ಅಶ್ವಿನಿ ಮೇಡಮ್ ಅವರೇ, ಇಲ್ಲ ಅಶ್ವಿನಿ ಗೌಡ ಅವರೇ ಬನ್ನಿ ಹೋಗಿ ಅಂತಂದ್ರೆ ಯಾವ ರೀತಿ ಆಗುತ್ತೆ? ಸೊ ನೀವು ಇನ್ನೊಬ್ರಿಗೆ ಯಾವ ರೀತಿ ಮಾತಾಡ್ತೀರಾ? ಮಾತಾಡಲ್ಲ. ಸೊ ನಿಮ್ ಕಡೆ ತಪ್ಪು ಇಟ್ಕೊಂಡು ಇನ್ನೊಬ್ರ ಬಗ್ಗೆ ನೀವು ಅದನ್ನ ಹೇಳ್ತೀರಾ ಅಂತಂದ್ರೆ ಅದು ಎಷ್ಟು ಸರಿ ಅಂತ ಇಲ್ಲಿ ಸುದೀಪ್ ಸರ್ ಅವರು ಕೇಳ್ತಾ ಇರೋದು. ಸೊ ಇಲ್ಲಿ ದಯವಿಟ್ಟು ವುಮನ್ ಕಾರ್ಡ್ ನ ಪ್ಲೇ ಮಾಡಕ್ ಹೋಗ್ಬೇಡಿ. ಸೊ ಇಲ್ಲಿ ವುಮನ್ ಕಾರ್ಡ್ ನ ತುಂಬಾ ಪ್ಲೇ ಮಾಡಿದ್ರು ಅಶ್ವಿನಿ ಮೇಡಮ್ ಅವರು ಅಂತ ಹೇಳ್ಬೋದು. ಸೊ ನೀವು ಹೆಣ್ಮಕ್ಳಿಗೆ ಆ ರೀತಿ ಮಾತಾಡ್ತೀರಾ, ಹೆಣ್ಮಕ್ಳಿಗೆ ನೀವು ಈ ರೀತಿ ಮಾತಾಡ್ತೀರಾ, ಹೆಣ್ಮಕ್ಳಿಗೆ ಹೋಗಿ ಬನ್ನಿ ಅಂತೀರಾ ಅನ್ನೋದ್ ಬಿಟ್ಟು ನೀವು ಹೋಗಿ ಬಾರೆ ಅಂತೀರಾ, ಸೊ ಹೋಗು ಬಾ ಈ ರೀತಿ ಮಾತಾಡ್ತೀರಾ ಅಂತ ಹೇಳಿದ್ರು. ಸೊ ಅದು ಕಾಮನ್ ಆಗಿ ಮಾತಾಡ್ತಿರೋದಲ್ವಾ? ಸೊ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ತಿದ್ದಾರೆ ಪ್ರತಿಯೊಬ್ಬರು, ಯಾರು ಕೂಡ ರೆಸ್ಪೆಕ್ಟ್ ಇಲ್ಲದೆ ಮಾತಾಡಲ್ಲ. ಅಶ್ವಿನಿ ಮೇಡಮ್ ಅವ್ರು ಹೆಂಗಿದೆ ಅಂತಾರೆ, ಕಾಮನ್ ಆಗಿ ಮಾತಾಡುವಂತ ಸಮಯದಲ್ಲಿ ಹೋಗು ಬಾ ಅಂತ ಮಾತಾಡ್ತಾರೆ. ಜಗಳ ಅಂತ ಬಂದಾಗ ಅವ್ರು ಯಾರಾದ್ರೂ ಹೋಗು ಬಾ ಅಂತಂದ್ರೆ ಅದನ್ನೇ ಜಾಸ್ತಿ ಮಾಡಿ ಮ್ಯಾನಿಪುಲೇಟ್ ಮಾಡುವಂತದ್ದು ತುಂಬಾ ಜಾಸ್ತಿ ಆಗ್ತಾ ಇದೆ ಅಂತ ನನಗೆ ಪರ್ಸನಲಿ ಅನಿಸಿದ್ದು. ಈ ಒಂದು ಕ್ಲಾಸ್ ಆಗ್ಬೇಕಾಗಿತ್ತು ಅಂತಾನೆ ನಾವು ಎಲ್ಲರೂ ಕೂಡ ಅನ್ಕೊಂಡಿದ್ದು, ಅದೇ ರೀತಿಲಿ ಕೂಡ ಆಗ್ತಾ ಇದೆ. ಇಲ್ಲಿ ಅಶ್ವಿನಿ ಅವ್ರದ್ದೇನಪ್ಪ ಈಗ ಅಂತಂದ್ರೆ ನಾನ್ ಹೇಳಿದ್ದೆ ಸರಿ, ನೀನ್ ಹೇಳ್ತದೆ ಅಂತ ಅದನ್ನ ನಾನು ಒಪ್ಕೊಳಕ್ ರೆಡಿ ಇಲ್ಲ, ನಾ ಹೇಳ್ತೀನಿ ಅದನ್ನ ನೀನ್ ಒಪ್ಕೋಬೇಕು ಅನ್ನೋದು ಈಗೋ ತುಂಬಾ ಇದೆ. ಅದೇ ಇಲ್ಲಿವರೆಗೆ ಈ ಒಂದು ಮಟ್ಟಕ್ಕೆ ತಂದಿಟ್ಟಿದೆ ಅಂತ ಹೇಳ್ಬೋದು. ಒಬ್ರು ಬೇಕಂತ ಯಾರು ಕೂಡ ಮಾಡಲ್ಲ. ಸೊ ಸಿಚುವೇಶನ್ ಯಾವ ರೀತಿ ಇದೆ ಅದನ್ನ ಸಡನ್ ಆಗಿ ಮ್ಯಾನಿಪುಲೇಟ್ ಮಾಡ್ಬಿಡ್ತಾರೆ ಅಶ್ವಿನಿ ಮೇಡಮ್ ಅವರು. ಸೊ ಇನ್ನೊಬ್ಬರ ಮೇಲೆ ಎತ್ತಿ ಕಟ್ಟೋದಾಗಿರ್ಬೋದು, ಇನ್ನೊಬ್ಬರನ್ನ ತೆಗೊಳ್ಳೋದಾಗಿರ್ಬೋದು, ಇನ್ನೊಬ್ಬರ ಬಗ್ಗೆ ರೆಸ್ಪೆಕ್ಟ್ ಇಲ್ಲದೆ ಮಾತಾಡೋದಾಗಿರ್ಬೋದು, ಇವರೇ ಮಾತಾಡ್ತಾರೆ. ಆಮೇಲೆ ಯಾರಾದ್ರೂ ವಿಡಿಯೋ ಸ್ವಲ್ಪ ಏನಾದ್ರು ಅಂದ್ರೆ ಅದನ್ನೇ ಹೈಲೈಟ್ ಮಾಡ್ತಾರೆ. ಸೊ ನನಗಿದು ಇಷ್ಟ ಇಲ್ಲ, ನನಗೆ ನೀವು ಅಶ್ವಿನಿ ಮೇಡಮ್ ಅವರೇ ಅಂತ ಕರಿಬೇಕು. ನಿಮಗೆ ಅಶ್ವಿನಿ ಮೇಡಮ್ ಅವರೇ ಅಂತ ಅಂದ್ರೆ ಅಶ್ವಿನಿ ಗೌಡ ಅವರೇ ಅಂತಾನೆ ಕರಿಬೇಕು ಅಂತಂದ್ರೆ ನೀವು ಯಾರೆಲ್ಲ ಮಾತಾಡ್ತಿರೋ ಅವರು ಕೂಡ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕಾಗುತ್ತೆ. ಅವಾಗಲೇ ಆ ಕಡೆಯಿಂದ ಕೂಡ ರೆಸ್ಪೆಕ್ಟ್ ಬರುತ್ತೆ ಅಲ್ವಾ? ಸೊ ಮೊನ್ನೆ ಏನ್ ಜಗಳ ಆಡಿದ್ರು ರಘುವರ್ ಜೊತೆ ಅಂತಂದ್ರೆ ಅಪ್ಪ ಆ ವ್ಯಕ್ತಿ ಪಾಪ ತಪ್ಪಾಗಿದೆ, ಮತ್ತೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ರೆ, ಇವಾಗ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದಾರೆ. ಅವಾಗೆಲ್ಲ ಹೋಗಿತ್ತು ಅಶ್ವಿನಿ ಅವ್ರ ಕಡೆ ಸಿಕ್ತಿದ್ರೆ ನಾನು ಹುಡುಕ್ತೀನಿ, ಹಂಗೆ ಹಿಂಗೆ ಇದಕ್ಕೆ ನಾನು ಪಾಠ ಕಲಿಸ್ತೀನಿ ಅಂತ ಮಾತಾಡ್ತೀರಾ ಅಲ್ಲ? ಏನೋ ಒಂದು ಬಾಯಿ ಬಾತಲ್ಲಿ ಹೋಯ್ತು ಅಂತಂದ್ರೆ ನೀವು ಅದೇ ರೀತಿ ಮಾತಾಡ್ತಾ ಹೋದ್ರೆ ಅವ್ರಿಗೂ ನಿಮ್ಗೆ ಯಾವ್ದು ವ್ಯತ್ಯಾಸ ಇರುತ್ತೆ? ಯಾವ್ದು ಕೂಡ ವ್ಯತ್ಯಾಸ ಇರಲ್ಲ. ಅವ್ರು ಏಕವಚನ ಯೂಸ್ ಮಾಡ್ರಿ ಅಂತ ನೀವು ಕೂಡ ಏಕವಚನದಲ್ಲಿ ಅವ್ರಕ್ಕಿಂತ ಡಬಲ್ ಆಗಿ ಮಾತಾಡ್ತೀರಾ. ಸೊ ಇದು ಯಾವ ಲೆಕ್ಕ ಅಂತ ನನಗಂತೂ ಅರ್ಥ ಆಗ್ಲಿಲ್ಲಪ್ಪ. ಸೊ ಹಾಗಾಗಿ ಸುದೀಪ್ ಸರ್ ಅವರು ಸರಿಯಾಗಿ ಇವತ್ತಿನ ಕ್ಲಾಸ್ ಅನ್ನು ತಗೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಜನಗಳೇನ್ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೋ ಅದು ಈ ಒಂದು ಎಪಿಸೋಡ್ ಅಲ್ಲಿ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ಯಾರ್ಯಾರು ಕ್ಲಾಸ್ ಆಗ್ಬೋದು ಅಂತ ನಾನು ಅನ್ಕೋತೀನಿ, ಗೊತ್ತಿಲ್ಲ. ಬಟ್ ಇಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ ಈ ವಾರ ಮನೆಯಿಂದ ಆಚೆ ಹೋಗಿರೋದು ನಮ್ಮ ಮಾಡೆಲ್ ಆಗಿರುವಂತ ಅವರು, ಗೊತ್ತೇ ಆಗಿರ್ಬೇಕು ನಿಮ್ಗೆ ಯಾರಂತ ಮಾಡೆಲ್ ಅಂತಂದ್ರೆ. ಸೊ ಮೈಸೂರಿನ ಮಾಡೆಲ್ ಆಗಿದ್ರಂತೆ ಇವರು. ಸೊ ಅವರು ಈ ವಾರ ಮನೆಯಿಂದ ಆಚೆ ಹೋಗಿದಾರಂತ ಮಾಹಿತಿಗಳು ಬರ್ತಾ ಇದೆ. ಹೋಗ್ಬೇಕಾಗಿತ್ತು, ಅವಾಗಲೇ ಹೋಗ್ಬೇಕಾಗಿತ್ತು, ಬಟ್ ಅದು ಲೇಟ್ ಆಗಿ ಹೋಯ್ತು. ಸುದ್ದಿ ಅವರ ಬದಲು ಇವ್ರು ಹೋಗ್ಬೇಕಾಗಿತ್ತು ಅಂತ ನಾನು ಅನ್ಕೋತೀನಿ. ಬಟ್ ಏನ್ ಮಾಡಕ್ಕಾಗಲ್ಲ, ಸುದ್ದಿ ಹೋದ್ರು. ಈ ವಾರ ಈ ಒಂದು ಮಾಡೆಲ್ ಹೋಗಿದಾರಂತ ಸುದ್ದಿ ಬರ್ತಾ ಇದೆ. ಸೊ ನೋಡೋಣ ಈ ಒಂದು ಆಟ ಅವ್ರ ಆಟ ಅವ್ರಿಗೆ ಹಾಳು ಮಾಡ್ಕೊಂಡು ಅಂತ ನನಗನ್ನಿಸ್ತು ಮಾಡೆಲ್. ಸೊ ಯಾರಾದ್ರೂ ನಿಮ್ಗೆ ಗೊತ್ತಾಗಿದ್ದು 6 ಬರೋದು ಸ್ಟಾರ್ಟ್ ಆಗುತ್ತೆ ಇವ್ರ ಹೆಸರು. ಸೊ ಆ ಒಬ್ರು ಮನೆಯಿಂದ ಆಚೆ ಹೋಗಿದ್ದಾರೆ.
ಅಂತ ಮಾಹಿತಿಗಳು ಬರ್ತಾ ಇದೆ. ನೋಡ್ಬೇಕು, ಇವತ್ತಿನ ಎಪಿಸೋಡ್ ಫುಲ್ ನೋಡಿ ಗೊತ್ತಾಗುತ್ತೆ. ಅವ್ರ ಆಟ ಎಲ್ಲಿ ನೋಡಿದ್ರು ಕಿರ್ಚಿದ್ರೆ ನಾನು ಹಾಲ್ಟ್ ಆಗ್ತೀನಿ, ಕಿರ್ಚಿದ್ರೆ ನಾನು ಇಲ್ಲಿ ಅಲ್ಲಿ ಕಾಣಿಸ್ತೀನಿ ಅಂತ ಅನ್ಕೊಂಡು ಕಿರ್ಚಿ ಮನೆಯಿಂದ ಆಚೆ ಹೋದ್ರು ಅಂತ ಹೇಳ್ಬೋದು ಇಲ್ಲಿ. ಇನ್ನು ಅಶ್ವಿನಿ ಮೇಡಮ್ ಅವರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವರ ಒಂದು ಈಗೋ ಅವರನ್ನ ಈ ಸ್ಥಾನಕ್ಕೆ ತಂದು ಇಟ್ಟಿದೆ ಅಂತ ನಾನು ಹೇಳ್ತಿದ್ದೀನಿ. ಸುದೀಪ್ ಸರ್ ಹೇಳಿದ್ರು ಇಲ್ಲಿ ವುಮನ್ ಕಾರ್ಡ್ ಪ್ಲೇ ಮಾಡಬೇಡಿ ಅಶ್ವಿನಿ ಮೇಡಮ್ ಅವರೇ ಅಂದ್ರು. ಅಶ್ವಿನಿ ಅವರೇ ವುಮನ್ ಕಾರ್ಡ್ ಅನ್ನ ದಯವಿಟ್ಟು ಪ್ಲೇ ಮಾಡಕ್ ಹೋಗ್ಬಿಡಿ. ತುಂಬಾ ಜನ ಕಣ್ಣೀರ್ ಹಾಕಿ ವುಮನ್ ಕಾರ್ಡ್ ನ ಪ್ಲೇ ಮಾಡಿದ್ರಿಲ್ಲ ಅಂದ್ರೆ ಒಬ್ಬ ವ್ಯಕ್ತಿನ ಇಲ್ಲಿ ಎಷ್ಟು ಕೆಳಗೆ ಹಾಕಕ್ಕೆ ನೋಡ್ತಾರೋ ಅಷ್ಟು ಕೆಳಗೆ ಹಾಕಕ್ಕೆ ಇಲ್ಲಿ ನೋಡಿದ್ರು ಅಂತ ಹೇಳ್ಬೋದು ಅಶ್ವಿನಿ ಗೌಡ ಅವರು. ಅಶ್ವಿನಿ ಗೌಡ ಅವರು ಮಾಡಿದ್ದೇ ಸರಿ, ನಾನು ಮಾಡಿದ್ದೇ ಸರಿ, ನಾನು ಏನ್ ಮಾಡ್ತೀನೋ ಅದೇ ಸರಿ, ನೀವೇನ್ ಮಾಡ್ತೀರೋ ಅದು ಸರಿ ಅಲ್ಲ, ನಾನೇನ್ ಹೇಳ್ತೀನಿ ಅದನ್ನ ನೀವು ಕೇಳ್ಬೇಕು ಅನ್ನೋ ರೀತಿ ಮಾತಾಡಿದ್ರು. ನಿನ್ನೆ ಕ್ಯಾಪ್ಟನ್ಸಿ ಟಾಸ್ಕ್ ಬಂದಾಗ ಕೂಡ ಎಲ್ಲೋ ಎಡವಿದ್ರು ಅಂತ ಅನಿಸ್ತು, ಬಟ್ ಅದನ್ನ ನಾನು ಎಡವಿದೆ ಅಂತ ಎಲ್ಲೂ ಹೇಳ್ಕೊಳ್ಳಿಲ್ಲ. ಸೊ ನಾನು ಬೇಕಂತ ಸೋತೆ ಅಂತ ಅಂದ್ರು. ಸೊ ಕಾವ್ಯ ಅವರು ಸೂಪರ್ ಕೊಟ್ಟು ರೀಸನ್ ಕೊಟ್ಟು ಅವ್ರಿಗೆ ಕಳಪೆ ಕೊಟ್ಟರು. ನನಗಂತೂ ಸಖತ್ ಇಷ್ಟ ಆಯ್ತು. ಯಾಕಂತಂದ್ರೆ ಕ್ಯಾಪ್ಟನ್ಸಿಗಾಗಿ ಎಲ್ಲರೂ ಕೂಡ ಇಲ್ಲಿ ಪರದಾಡ್ತಾ ಇದ್ದಾರೆ, ನಾನು ಅಂತ ಇಲ್ಲಿ ಒದ್ದಾಡ್ತಾ ಇದ್ದಾರೆ. ಬಟ್ ಆ ಸಿಕ್ಕಂತ ಆಪರ್ಚುನಿಟಿನ ನೀವು ಕಳ್ಕೊಂಡ್ರಿ, ಅದಕ್ಕೆ ರೀಸನ್ ಕೊಟ್ರಿ. ನಾನು ಬೇಕಂತಲೇ ನೀವು ಏನ್ ಹೇಳ್ತೀರಿ ಅಂತ ನೋಡ್ಬೇಕಂತೇಳಿ ನಾನು ಅಷ್ಟು ಹೊತ್ತು ಕೂತ್ಕೊಂಡೆ ಅಂತಂದ್ರೆ ಏನಿದು ಕ್ಯಾಪ್ಟನ್ಸಿ ಆಡಕ್ಕೆ ವ್ಯಾಲ್ಯೂನೇ ಇಲ್ವಾ? ನೀವು ಕ್ಯಾಪ್ಟನ್ ಆಗಿ ಬಂದೇ ಇಲ್ವಾ? ಸೊ ಯಾರು ಏನ್ ಹೇಳ್ತಾರೆ ನನ್ನ ಬಗ್ಗೆ, ಯಾರು ಏನ್ ಮಾತಾಡ್ತಾರೆ ಅಂತ ಪಿತೂರಿ ಮಾಡ್ತಾರೆ ಅಂತ ನೋಡಕ್ ಬಂದಿದ್ದೀರಾ? ಸೊ ಗೇಮ್ ಅಂದಲ್ಲಿ ಎಲ್ಲ ಕೂಡ ಹಾಗೆ ಆಗುತ್ತೆ ಅಲ್ವಾ? ಸೊ ಆಟ ಆಡ್ತಾ ಇದ್ರೆ ಆಟ ತರ ಆಡಿ, ವ್ಯಕ್ತಿತ್ವ ಆಟದಲ್ಲಿ ಸೋಲ್ಬೇಡಿ. ಹಂಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮ ವ್ಯಕ್ತಿತ್ವನ ನೀವು ಕಳ್ಕೊತಾ ಇದ್ದೀರಾ ಹೊರತು ಇಲ್ಲಿ ಗಳಿಸ್ತಾ ಇಲ್ಲ. ಅದೇ ನೀವು ಹೇಳ್ತೀರಾ ಮರ್ಯಾದೆಗೋಸ್ಕರ ಬದುಕ್ತಾ ಇದೀನಿ ಅಂತ, ಅದೇ ಮರ್ಯಾದೆನ ನೀವು ಅಲ್ಲಿ ಬಿಗ್ ಬಾಸ್ ಅಲ್ಲಿ ಕಳ್ಕೊತಾ ಇದ್ದೀರಾ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಶ್ವಿನಿ ಮೇಡಮ್ ಅವ್ರೆ. ಸೊ ಈ ಒಂದು ಪ್ರೊಮೋದಲ್ಲಿ ಇಷ್ಟೇ ಸರಿಯಾಗಿ ಕ್ಲಾಸ್ ಆಗಿದೆ ಅಶ್ವಿನಿ ಮೇಡಮ್ ಅವ್ರಿಗೆ. ಇನ್ನೂ ಸಖತ್ ಕ್ಲಾಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ಜಸ್ಟ್ ಅದೊಂದು ಟ್ರೇಲರ್ ಪಿಕ್ಚರ್ ಬಾಕಿ ಇದೆ ಅಂತ ಹೇಳ್ಬೋದು. ನೋಡೋಣ ಏನಾಗುತ್ತೆ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ. ಯಾರೆಲ್ಲ ಕಿಚನ್ ಕ್ಲಾಸಿಗೆ ಒಳಗಾಗ್ತಾರೆ, ಯಾರೆಲ್ಲ ಕಿಚನ್ ಚಪ್ಪಾಳೆ ಬಡಿಬಹುದು, ಯಾರೆಲ್ಲ ಕಿಚನ್ ಇಂದ ಒಂದು ಶಬಾಷ್ಗಿರಿ ಸಿಗ್ಬೋದು ಅಂತ ನಾನು ಕಾಯ್ತಾ ಇದ್ದೀನಿ. ಸೊ ನಿಮಗೆ ಅಶ್ವಿನಿ ಮೇಡಮ್ ಅವರ ಉಸ್ತುವಾರಿ ಸರಿ ಅನಿಸ್ತಾ, ಗಿಲ್ಲಿ ಅವರ ಉಸ್ತುವಾರಿ ಸರಿ ಅನಿಸ್ತಾ ಅಂತ ಕಮೆಂಟ್ ಮುಖಾಂತರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಪ್ರೊಮೋ ಸಖತ್ತಾಗಿದೆ. ಎಪಿಸೋಡ್ ನೋಡೋಣ, ಎಪಿಸೋಡ್ ನೋಡಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಸೊ ಎಪಿಸೋಡ್ ವಿಡಿಯೋ ಜಾಸ್ತಿ ನಂದು ರೀಚ್ ಆಗ್ತಾ ಇಲ್ಲ, ಹಾಗಾಗಿ ಎಪಿಸೋಡ್ ವಿಡಿಯೋ ಮಾಡ್ತಾ ಇಲ್ಲ, ಜಸ್ಟ್ ಒಂದು ಪ್ರೊಮೋ ವಿಡಿಯೋ ಮಾತ್ರ ಮಾಡ್ತಾ ಇದ್ದೀನಿ. ಸೊ ನೋಡುವ ಏನಾಗುತ್ತೆ ಅಂತ. ಇವತ್ತಿನ ಎಪಿಸೋಡ್ ನೋಡಕ್ಕೆ ಯಾರೆಲ್ಲ ಕಾಯ್ತಾ ಇದ್ದೀರಾ ಕಮೆಂಟ್ ಮಾಡಿದ್ರೆ ಇಷ್ಟಪಡ್ತೀನಿ. ಇವತ್ತಿನ ಎಪಿಸೋಡ್ ಕೂಡ ಸಖತ್ತಾಗಿರುತ್ತೆ. ಅಶ್ವಿನಿ ಮೇಡಮ್ ಅವರಿಗೆ ಸಖತ್ತಾಗಿ ಕ್ಲಾಸ್ ಆಗ್ತಾ ಇದೆ. ಸೊ ಅಲ್ಲೂ ಕೂಡ ನಾನೇ ಸರಿ ಅನ್ನೋ ರೀತಿಯಲ್ಲಿ ವಾದ ಮಾಡ್ತಾ ಇದ್ದಾರೆ ಅಶ್ವಿನಿ ಮೇಡಮ್ ಅವರು. ನೋಡೋಣ ಯಾವ ರೀತಿ ಅಂತ ಒಪ್ಕೋತಾರೋ ಏನು ಅಂತ, ಇಲ್ಲ ವಿಟಿ ಹಾಕಿಬಿಟ್ಟು ಮತ್ತೆ ಏನಾದ್ರು ತೋರಿಸ್ತಾರ ಏನಂತ ನಾವು ಕಾದ್ ನೋಡ್ಬೇಕಾಗಿದೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.